ಒಮ್ಮೆ ಸಿರಿ ಮತ್ತು ಕಿರಣ್ ಎಂಬ ಇಬ್ಬರು ಮಕ್ಕಳು ಹಳ್ಳಿಯ ಅಂಚಿನಲ್ಲಿರುವ ಕಾಡಿನ ಹತ್ತಿರ ಆಟವಾಡುತ್ತಿದ್ದರು. ಅಚಾನಕ್ ಅವರಿಗೆ ಸಣ್ಣ ಅಳುವ ಶಬ್ದ ಕೇಳಿಸಿತು. ಅದು ಏನಿರಬಹುದು ಎಂದು ಸಿರಿ ಕೇಳಿದಳು. ಅವರು ಹತ್ತಿರ ಹೋಗಿ ನೋಡಿದಾಗ ಒಂದು ಚಿಕ್ಕ ಮರಿಮೊಲ ಮುಳ್ಳಿನ ನಡುವೆ ಸಿಕ್ಕಿಹಾಕಿಕೊಂಡಿತ್ತು. ಅದರ ಕಾಲಿಗೆ ಸ್ವಲ್ಪ ಗಾಯವಾಗಿತ್ತು. ಕಿರಣ್ ನಿಧಾನವಾಗಿ ಹೇಳಿದ, ಭಯಬೇಡ ಪುಟ್ಟಮೊಲ, ನಾವು ಸಹಾಯ ಮಾಡ್ತೀವಿ. ಮಕ್ಕಳು ಜಾಗ್ರತೆಯಿಂದ ಮೊಲವನ್ನು ಹೊರತೆಗೆದು ನೀರು ಕುಡಿಸಿ ಗಾಯಕ್ಕೆ ಹಸಿರು ಎಲೆ ಹಚ್ಚಿದರು. ಸ್ವಲ್ಪ ಸಮಯದ ನಂತರ ಮೊಲ ಚೇತರಿಸಿಕೊಂಡಿತು. ಅಷ್ಟರಲ್ಲಿ ಅರಣ್ಯದಿಂದ ತಾಯಿ ಮೊಲ, ಒಂದು ಜಿಂಕೆ ಮತ್ತು ಒಂದು ನಾಯಿ ಬಂದವು. ನಾಯಿ ಬಾಲ ಹಾರಿಸುತ್ತಾ ಮಕ್ಕಳ ಬಳಿ ಬಂತು. ತಾಯಿ ಮೊಲ ಮಾತನಾಡಿದಂತೆ ಅನಿಸಿತು. ಧನ್ಯವಾದ ಮಕ್ಕಳೇ, ದಯೆ ತೋರಿದವರಿಗೆ ಪ್ರಕೃತಿ ಸದಾ ಸ್ನೇಹಿತ. ಆ ಕ್ಷಣವೇ ಕಾಡು ಇನ್ನಷ್ಟು ಸುಂದರವಾಗಿ ಕಾಣಿಸಿತು. ಪಕ್ಷಿಗಳು ಹಾಡಿದವು, ಗಾಳಿ ಮೃದುವಾಗಿ ಬೀಸಿತು. ಸಿರಿ ನಗುತ್ತಾ ಹೇಳಿದರು, ಪ್ರಾಣಿಗಳು ನಮ್ಮ ಸ್ನೇಹಿತರು. ಕಿರಣ್ ಹೇಳಿದರು, ನಾವು ಪ್ರಕೃತಿನ ಕಾಪಾಡಿದರೆ ಪ್ರಕೃತಿಯು ನಮ್ಮನ್ನು ಕಾಪಾಡುತ್ತದೆ.